ಎಲ್ರಿಗೂ ನಮಸ್ಕಾರ. ನಾನು ಮಾನಸ. ನಾನಿವತ್ತು ಮನೆಯಲ್ಲೇ ಇರುವಂತಹ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಟಿಪ್ನ ತಿಳ್ಕೊಬೋದು, ಹಾಗೆ ನಿಮ್ಮ ಟೈಮ್ ಮತ್ತು ನಿಮ್ಮ ಹಣನೂ ಕೂಡ ಸೇವ್ ಮಾಡ್ಕೋಬೋದು ಅಂತ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಮೊದಲನೇ ಟಿಪ್ ಅಂದರೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ಈ ನಲ್ಲಿಗಳಾಗಿರ್ಬೋದು ಅಥವಾ ಕಿಚನ್ ಅಥವಾ ವಾಶ್ ಬೇಷನ್ ಆಗಿರ್ಬೋದು, ನಲ್ಲಿಗಳು ಎಷ್ಟೇ ಕ್ಲೀನ್ ಮಾಡ್ತಾ ಹೋಗಿದ್ರು ಕರೆಗಳು ಹೋಗೋದೇ ಇಲ್ಲ. ಅದಕ್ಕೋಸ್ಕರ ಒಂದು ಬೌಲ್ ತೊಗೊಂಡು ಇಲ್ಲಿ 1/2 ಟೇಬಲ್ ಸ್ಪೂನ್ ಅರಿಶಿನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀವು ಸೇರಿಸ್ಕೋಬೋದಾಗಿದೆ. ಇದ್ರ ಜೊತೆಗೆ ನಾರ್ಮಲಾಗಿ ನೀವು ಯೂಸ್ ಮಾಡುವಂತಹ ಪೇಸ್ಟ್ ಆಗಿರ್ಬೋದು ಅಥವಾ ಎಕ್ಸ್ಪೈರಿ ಆಗೋಗಿರುವಂಥ ಪೇಸ್ಟ್ನ ಬಿಸಾಕ್ದಲೇ ಈ ರೀತಿಯೂ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ಯಾವ ಪೇಸ್ಟ್ ನೀವು ಯೂಸ್ ಮಾಡ್ತಿದ್ದೀರಾ ಅದನ್ನು ತೊಗೊಳ್ಳಿ. ನಾನು ನಮ್ಮ ಮನೇಲಿ ಯೂಸ್ ಮಾಡುವಂತಹ ಪೇಸ್ಟ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಅಥವಾ ಇದ್ರ ಬದಲು ಕೋಲ್ಗೇಟನ್ನು ಕೂಡ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅದು ಪೇಸ್ಟ್ ಆಗಬೇಕಲ್ವ, ಅದಕ್ಕೋಸ್ಕರ. ಇವಾಗ ಇಲ್ಲಿ ನಾನು ನಲ್ಲಿಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಉಪ್ಪು ನೀರಿದ್ರಂತೂ ತುಂಬಾ ಕರೆಗಟ್ಟಿರುತ್ತೆ. ಅದು ಎಷ್ಟು ಉಜ್ಜಿದ್ರೂ ಹೋಗ್ತಾನೆ ಇರೋದಿಲ್ಲ. ನೀವು ನೋಡ್ತಾ ಇರ್ಬೋದು ಈಗಾಗಿದೆ. ಇದಕ್ಕೆ ಈ ಒಂದು ಪೇಸ್ಟ್ನ ಹಳೆ ಬ್ರಷ್ ಯೂಸ್ ಮಾಡ್ದೇ ಬಿಸಾಕಿರ್ತೀರಲ್ಲ, ಅಂಥ ಬ್ರಷ್ನ ಸಹಾಯದಿಂದ ಈ ರೀತಿಯಾಗಿ ಉಜ್ಕೊಂಡ್ರೆ ಸ್ವಲ್ಪ ಹೊತ್ತು ತುಂಬ ಚೆನ್ನಾಗಿ ಹೋಗುತ್ತೆ. ಜಾಸ್ತಿ ದಿನಕ್ಕೆ ಮೇಂಟೈನ್ ಆಗುತ್ತೆ ಅಂತಲೇ ಹೇಳ್ಬೋದು. ಬೇಗ ಕರೆಗಟ್ಟೋದು ಇಲ್ಲ. ನೋಡಿ, ಈ ರೀತಿ ಉಜ್ಜಾದಮೇಲೆ ಈ ರೀತಿ ನೀರು ಅಪ್ಲೈ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಿದೆ ಅಂತ. ಈ ರೀತಿ ಆಗುತ್ತೆ. ತುಂಬ ಚೆನ್ನಾಗಿ ಕರೆಗಟ್ಟಿರೋದೆಲ್ಲ ಹೋಗುತ್ತೆ. ಬಟ್ ಇಲ್ಲಿ ಸ್ವಲ್ಪ ಕಾಣಿಸ್ತಾ ಇರೋದು ಈ ನಲ್ಲಿನಲ್ಲಿ ಸಿಪ್ಪೆ ಮೇಲ್ಗಡೆ ಬರುತ್ತಲ್ಲ, ಆ ರೀತಿ ಆಗಿದೆ ಅಷ್ಟೇ. ಮತ್ತೊಂದು ಟಿಪ್ನ ನೋಡೋಣ ಬನ್ನಿ. ಸಾಮಾನ್ಯವಾಗಿ ಈ ಥರ ಸೌತೆಕಾಯಿ ಮನೆಗೆ ಬಲ್ತಿರೋದೇನಾರು ತೊಗೊಂಬಂದುಬಿಟ್ರೆ ಅಥವಾ ಸ್ವಲ್ಪ ಅದು ಜಾಸ್ತಿ ದಿನ ಇಟ್ಟರೆ ಯೆಲ್ಲೋ ಕಲರ್ ಕೂಡ ಬಂದಿರುತ್ತೆ ಅಥವಾ ಬೆಂಡಾಗಿಯೂ ಇರುತ್ತೆ. ಅದನ್ನು ಬಿಸಾಕೋ ಬದಲು ಈ ರೀತಿ ಒಂದು ಗ್ಲಾಸ್ಗೆ ಪೀಸ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ನಮಗೆ ಒಂದು ಡಿಟಾಕ್ಸ್ ವಾಟರು ಆಗುತ್ತೆ ಮತ್ತು ಕುಕುಂಬರಲ್ಲಿರುವಂತಹ ಎಲ್ಲ ಪ್ರೋಟೀನು ನಮ್ಮ ದೇಹಕ್ಕೆ ಸಿಗ್ತಾ ಹೋಗುತ್ತೆ. ಹೀಗೆ ಟ್ರೈ ಮಾಡಿ ಬಿಸಾಕಬೇಡಿ. ಮತ್ತು ಈ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸೋದಂತೂ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಎಲ್ಲಾದ್ರೂ ಹೋಗ್ಬೇಕು, ಅರ್ಜೆಂಟಾಗಿ ಮಾಡಬೇಕಂದ್ರೆ ಬಿಡಿಸೋದಕ್ಕೆ ಆಗೋದೇ ಇಲ್ಲ. ನಿಮಗೆ ಸುಲಭವಾಗಿ ಬಿಡಿಸೋದಕ್ಕೆ ನಾನೊಂದು ಟಿಪ್ಸ್ನ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಈ ಥರ ಯಾವುದಾದ್ರೂ ಬಾಟಲ್ಸ್ ಇದ್ದರೆ ಅಥವಾ ನಾರ್ಮಲಾಗಿ ವೇಸ್ಟ್ ಬಾಟಲ್ಸ್ ಬಿಸಾಕ್ತೀವಲ್ಲ, ಆ ಬಿಸಾಕೋ ಬದಲು ಆ ಬಾಟಲ್ಗೆ ಅದನ್ನು ಫಿಲ್ ಮಾಡಿ ಅದಕ್ಕೆ ಸ್ವಲ್ಪ ಕಡಲೆಕಾಳನ್ನ ಸೇರಿಸ್ಕೋಬೇಕಾಗುತ್ತೆ. ಹಾಗೆ ಸ್ವಲ್ಪ ನೀರನ್ನು ತೊಗೊಂಡು ಈ ರೀತಿ ಮಾಡಬೇಕಾಗುತ್ತೆ. ಒಂದು 2ರಿಂದ 3 ನಿಮಿಷ ಮಾಡಿದ್ರೆ ಸಾಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಷ್ಟು ಬೇಗನೆ ಸಿಪ್ಪೆ ಬಿಟ್ಟೋಗುತ್ತೆ. ನಂಬೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಬೇಗ ರಫ್ ಆಗಿರುವಂಥ ಸಿಪ್ಪೆಗಳು ತೆಗಿಯೋದಕ್ಕೆ ಆಗೋದಿಲ್ಲ. ಅದರಲ್ಲೂ ಕೈ ಉರಿ ಬರ್ತಾ ಇರುತ್ತೆ. ಈ ರೀತಿ ಆಗೋದೇ ಇಲ್ಲ. ನೋಡಿ, ಎಷ್ಟು ಸಾಫ್ಟಾಗಿ ಹೋಗುತ್ತೆ ಅಂದರೆ ಅಷ್ಟು ಬೇಗನೆ ಸಿಪ್ಪೆ ತೆಗೆದು ನೀವೇನಾದ್ರೂ ಯೂಸ್ ಮಾಡಬೇಕು ಅಡುಗೆಗೆ ಅಂತ ಅಂದರೆ ಈ ರೀತಿ ಮಾಡಿ. ತುಂಬಾ ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಾ. ಅಷ್ಟು ಒಳ್ಳೆ ಟಿಪ್ ಅಂತಲೇ ಹೇಳ್ಬೋದು. ಎಷ್ಟು ಬೇಗ ಕ್ವಿಕ್ಕಾಗಿ ಹೋಗುತ್ತೆ. ಎಲ್ಲ ಸಿಪ್ಪೆನೂ ನಾವು ಆರಾಮಾಗಿ ತೆಗೆದಿಟ್ಕೋಬೋದು. ಇನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿ. ಮತ್ತೊಂದು ಟಿಪ್ನ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ಒಂದು ಬೌಲ್ಗೆ ಸ್ವಲ್ಪ ನೀರನ್ನ ತೊಗೊಂಡಿದ್ದೀನಿ. ನಿಮಗೆ ಯಾವ ಮೆಷರ್ಮೆಂಟಲ್ಲಿ ಬೇಕೋ ಆ ಮೆಷರ್ಮೆಂಟಲ್ಲಿ ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಇಲ್ಲಿ 1 ಟೇಬಲ್ ಸ್ಪೂನ್ ಅರಿಶಿನದ ಪುಡಿನ ನಾನು ತೊಗೊತಾ ಇದ್ದೀನಿ. ಅರಿಶಿನದ ಪುಡಿಯಿಂದ ತುಂಬಾ ಬೆನಿಫಿಟ್ಸ್ ಇದೆ. ಬ್ಯಾಕ್ಟೀರಿಯಾಗಳಾಗಿರ್ಬೋದು ಇದೆಲ್ಲದನ್ನು ಬೇಗ ಸಾಯುತ್ತೆ ಅಂತಲೇ ಹೇಳ್ಬೋದು, ಕೆಟ್ಟ ಬ್ಯಾಕ್ಟೀರಿಯಾಗಳು. ಇದ್ರ ಜೊತೆಗೆ ನಾವು ವೇಸ್ಟ್ ಆಗಿರೋ ಅಂದರೆ ಎಕ್ಸ್ಪೈರಿ ಆಗಿರುವಂತಹ ಟ್ಯಾಬ್ಲೆಟ್ನ ನಾನಿಲ್ಲಿ ಒಂದನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. 1/2 ಟೇಬಲ್ ಸ್ಪೂನ್. ನಿಮಗೆ ಎಷ್ಟು ಕ್ವಾಂಟಿಟಿ, ಎಷ್ಟು ಜಾಗನ ನೀವು ವಾಶ್ ಮಾಡಬೇಕು ಅಂತ ಅಷ್ಟು ನೀವು ತೊಗೋಬೋದಾಗಿದೆ. ನಾನಿಲ್ಲಿ ತಿಳಿಸ್ತಾ ಇರೋದು ಟಾಯ್ಲೆಟ್ನ ವಾಶ್ ಮಾಡೋದಕ್ಕೆ. ಅಂದರೆ ಈ ಥರ ಒಂದು ಮಿಶ್ರಣ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಒಳ್ಳೆ ಬೆನಿಫಿಟ್ಸ್ ಇದೆ. ಉಪ್ಪಲ್ಲೂ ಅಷ್ಟೇ ಅಲ್ಲಿರೋಂಥ ಬ್ಯಾಕ್ಟೀರಿಯಾ ಕಿಲ್ ಮಾಡೋವಂಥ ಪವರ್ ಇರುತ್ತೆ. ಇಲ್ಲಿ ನಾನು ಟಾಯ್ಲೆಟ್ಗೆ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ, ಸಾಮಾನ್ಯವಾಗಿ ಟಾಯ್ಲೆಟಿಂದ ಕೆಲವೊಂದು ಸಲ ಎಷ್ಟು ವಾಶ್ ಮಾಡಿದ್ರೂ ನಮಗೆ ಇನ್ಫೆಕ್ಷನ್ಸ್ಗಳು ಆಗ್ತಾ ಇರುತ್ತೆ. ಮತ್ತು ಅಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಹಾಳಾಗಬೇಕು, ಸಾಯಬೇಕು ಅಂತ ಹೇಳಿದ್ರೆ ಈ ರೀತಿ ಮಾಡಿದ್ರೆ ಸ್ವಲ್ಪ ಈ ರೀತಿ ಎಲ್ಲದನ್ನು ಪ್ರಿಪೇರ್ ಮಾಡ್ಕೊಂಡಿರುವಂತಹ ಇದು ವಾಟರ್ನ ಅದೆಲ್ಲದ ಕಡೆನೂ ಸ್ಪ್ರೆಡ್ ಮಾಡಿ 1 ಅವರ್ ಹಾಗೇ ಬಿಡಬೇಕಾಗುತ್ತೆ. ಇದು ಹಾಗೇ ಬಿಟ್ಟ ಆದಮೇಲೆ ನಾವು ವಾಶ್ ಮಾಡ್ಕೋಬೇಕಾಗುತ್ತೆ. ಈ ರೀತಿನಾದರೂ ಟ್ರೈ ಮಾಡಿ. ಅವಾಗವಾಗ ನಾವು ಟಾಯ್ಲೆಟ್ ಅಂದರೆ ವಾಶ್ ಮಾಡ್ತಾನೆ ಇರಬೇಕಾಗುತ್ತೆ. ಈ ರೀತಿ ಟ್ರೈ ಮಾಡಿದ್ರೆ ನಮ್ಗೆ ಇನ್ನೂ ಈಸಿ ಆಗೋಗುತ್ತೆ, ಟೈಮು ಕೂಡ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಸ್ಟವ್ಗಳನ್ನ ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಗಲೀಜು ಆಗ್ತಾನೆ ಇರುತ್ತೆ. ಪದೇ ಪದೇ ಅಡುಗೆ ಮಾಡ್ತಾನೆ ಇರ್ತೀವಿ. ಮತ್ತು ಇವಾಗ ನಾನಿಲ್ಲಿ ತೋರಿಸ್ತಾ ಇರೋದು ಎಕ್ಸ್ಪೈರಿ ಆಗಿರುವಂಥ ವಿನಿಗರ್ನ ಬಿಸಾಕೋ ಬದಲು ಇದನ್ನು ಇಟ್ಕೊಂಡು ಈ ಥರ ಗ್ಲಾಸ್ ಇರುವಂತಹ ಯಾವ್ದಾದ್ರು ಸ್ಟವ್ಸ್ಗಳಿದ್ರೆ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಶೈನಿಂಗ್ ಕೂಡ ಬರುತ್ತೆ.
ಹಾಗೆ ನಾವು ಅದನ್ನು ಬಿಸಾಕಿ ವೇಸ್ಟ್ ಮಾಡೋದಕ್ಕಿಂತ ಯೂಸ್ ಕೂಡ ಆಗುತ್ತೆ. ನೋಡಿ ಇಲ್ಲಿ ಈ ಸ್ಟವ್ಗೆ ನಾನಿಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಎಲ್ಲ ಕಡೆ ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಟವ್ವು, ಹಾಗೆಯೇ ಒಂದು ಕ್ಲೀನ್ ಕೂಡ ಆಗುತ್ತೆ. ಮುಂಚೆ ಇದ್ದಿದ್ದಕ್ಕೆ ಕಂಪೇರ್ ಮಾಡಿದ್ರೆ ನೋಡಿ ಎಷ್ಟು ಕ್ಲೀನಾಗಿದೆ ಅಂತ. ಈ ರೀತಿ ಟ್ರೈ ಮಾಡಿ ನೋಡಿ. ಹಾಗೆಯೇ ಈ ಫ್ರಿಡ್ಜಲ್ಲಿ ಆಗಿರ್ಬೋದು, ಅವಾಗವಾಗ ಡೋರ್ ಹತ್ರ ಮುಟ್ತಾನೆ ಇರ್ತೀವಿ, ತೆಗಿತಾನೆ ಇರ್ತೀವಿ, ಕೈಯಲ್ಲಿ ಗಲೀಜಿರ್ಬೋದು ಅಥವಾ ಈ ಥರ ಎಲ್ಲದೂ ಆಗಿರುತ್ತೆ ನೋಡಿ. ಈ ರೀತಿ ಗಲೀಜಾಗಿದ್ದರೆ ಆ ಒಂದು ವಿನಿಗರ್ ಇರುತ್ತಲ್ಲ ಅದನ್ನು ಸ್ವಲ್ಪ ಬಟ್ಟೆಗೆ ಸೇರಿಸ್ಕೊಂಡು ಈ ರೀತಿ ಒರೆಸ್ಕೊತಾ ಬಂದರೆ ತುಂಬಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ.